ನಮ್ಮ ಜವಾಬ್ದಾರಿ ಅದು ನಮ್ಮ ಅಪ್ಪ ಅಮ್ಮನ ಹೆಲ್ದಿಯಾಗಿಡೋಕ್ಕೆ. ಮೈಕ್ ಹಾಕ್ಕೊಂಡಿದ್ದೀನಿ ಬಟ್ ಪ್ಲಗ್ ಮಾಡಿಲ್ಲ. ಸೊ ನಾನು ಇಲ್ಲಿ ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಜಾಸ್ತಿ ಕೇಳಿಸ್ತಿಲ್ಲ. ಸೊ ಪ್ಲೀಸ್ ನಂಗೆ ಈ ಮಶ್ರೂಮ್ ಅಂದರೆ ಅದು ಏನು ಇಷ್ಟನೋ, ಫಸ್ಟ್ ಮಶ್ರೂಮ್ ಹೋಗುತ್ತೆ. ಮಶ್ರೂಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ನೋಡಿದೆ ಮತ್ತೆ ರೆಕಾರ್ಡಿಂಗ್ ಕೂಡ ಆಫ್ ಮಾಡಿದ್ದೀನಿ. ನಾನು ಮಾಡ್ಕೋಬೇಕು ನೆಕ್ಸ್ಟ್. Attention please, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದೆ ಬೇಗ ಇದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ರಾತ್ರಿ ಲೇಟಾಗಿ ಮಲಗಿರೋ ಕಾರಣ ಬೇಗ ಎದ್ದಿದ್ದೀನಿ. ಏನಾದ್ರು ಮಾಡ್ಕೊಬೇಕು, ಶಾಕ್ಷಕ ಮಾಡ್ಕೊತೀನಿ ಡಿಫ್ರೆಂಟಾಗಿ. ನಾರ್ಮಲಾಗಿ ಏನು ಮಾಡ್ಕೊತಿದ್ದೆ, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಬಿಟ್ಟು ಪೌಡರ್ಗಳೆಲ್ಲ ಹಾಕ್ಬಿಟ್ಟು ಮೊಟ್ಟೆ ಆಗ್ತದೆ. ಇವತ್ತು ಕ್ಯಾಪ್ಸಿಕಮ್, ಮಶ್ರೂಮ್ ಇವೆಲ್ಲ ಹಾಕ್ತಿದ್ದೀನಿ. ಸೊ ಡಿಫ್ರೆಂಟಾಗಿ ಯೂನಿಕ್ ಆಗಿ ಶಾಕ್ಷಕ ಮಾಡ್ಕೊಳ್ಳೋಣ. ಶಾಕ್ಷಕ ಅಂದರೆ ನೀವು ಟೊಮೆಟೊ ಗೊಜ್ಜು ಥರ, ಲೈಕ್ ಟೊಮೆಟೊ, ಈರುಳ್ಳಿ ಅದೆಲ್ಲ ತರಕಾರಿಗಳು ನಿಮ್ಗೆ ಯಾವ್ದು ಬೇಕು, ಕಾರ್ನು, ಮಶ್ರೂಮು, ಪನ್ನೀರು ಏನು ಬೇಕಾದ್ರೆ ಹಾಕ್ಬೋದು. ಅದನ್ನೆಲ್ಲ ಫ್ರೈ ಮಾಡಿ 4 ಹೋಲ್ ಮಾಡಿ ಮೊಟ್ಟೆ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಿಡೋದು ಸ್ವಲ್ಪ ಹೊತ್ತು. ಸೊ ಅದನ್ನು ಚಪಾತಿ ಇಲ್ಲ ಬ್ರೆಡ್ ಜೊತೆ ತಿನ್ನೋದು, ಬ್ರೌನ್ ಬ್ರೆಡ್ ಜೊತೆ. ಓಕೆ, ಸೊ ಅದನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಫಸ್ಟು ಈರುಳ್ಳಿ ಅದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಬೇಕು, ಅದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಇವಾಗ ಟೊಮೆಟೊನು ಕಟ್ ಆಗಿದೆ. ಕ್ಯಾಪ್ಸಿಕಮ್ ತೊಗೊಂಬೋಣ. ಕ್ಯಾಪ್ಸಿಕಮ್ ಮತ್ತು ಮಶ್ರೂಮು ತೊಗೊಂಬೋಣ. ಪ್ಲೀಸ್ ನಂಗೆ ಈ ಮಶ್ರೂಮ್ ಅಂದರೆ ಅದು ಏನು ಇಷ್ಟನೋ, ಸಕ್ಕತ್ ಇಷ್ಟ. ಮಶ್ರೂಮ್ದು ಏನಾರು ಓಕೆ ಸೂಪರಾಗಿರುತ್ತೆ ಅಂತ ಅನ್ಕೊತೀನಿ ನಾನು. ಆಮೇಲೆ ಅಷ್ಟು ಇಷ್ಟ ಮಶ್ರೂಮ್ ಅಂದರೆ. ಕ್ಯಾಪ್ಸಿಕಮ್ನ ಆಮೇಲೆ ಕಟ್ ಮಾಡೋಣ, ಬಿಕಾಸ್ ಇಲ್ಲಿ ಜಾಗ ಇಲ್ಲ. ಫಸ್ಟು ಇದನ್ನೆಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕೆ ಇವಾಗ ಪ್ಯಾನ್ ನಮಗೆ ಪ್ಯಾನ್ ಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಗೀ ಹಾಕ್ಕೊಂಡಿದ್ದೀನಿ. ಇದು ಯಾವ ಥರ ಗೀ ಗೊತ್ತಾ, ನಾಟಿ ತುಪ್ಪ ರೈಸ್, ನಾರ್ಮಲಾಗಿ ಸಿಗಲ್ಲ. ನಮ್ಮ ಅಜ್ಜಿ ತೊಗೊಂಡ್ಕೊಟ್ಟಿದ್ದು ನನಗೆ ಅಂತ ನಮ್ಮ ಅಜ್ಜಿ ತೊಗೊಂಡ್ಕೊಟ್ಟಿದ್ದು. ಅಂದರೆ ನಮ್ಮ ಅಮ್ಮವರ ಅಮ್ಮ, ನಮ್ಮ ಅಮ್ಮಮ್ಮ ತಂದ್ಕೊಟ್ಟಿದ್ದು. ಓಕೆ, ಇವಾಗ ಇದು ಫ್ರೈ ಆಗಿದೆ. ಇದಕ್ಕೊಂಚೂರು ಲೈಟಾಗಿ ಜೀರಿಗೆ ಹಾಕೋಣ. ಲೈಟಾಗಿ ಜೀರಿಗೆ ಉರಿತು. ಇವಾಗ ಇದಕ್ಕೆ ಈರುಳ್ಳಿ, ಆಮೇಲೆ ನೀವು ಯಾವತ್ತೂ ನಾನ್ ಸ್ಟಿಕ್ ಯೂಸ್ ಮಾಡ್ಬೇಕಾದ್ರೆ ಇದಕ್ಕೆ ಸ್ಟೀಲ್ ಆಗಲಿ ಲೈಕ್ ಬೇರೆದಲ್ಲಿ ಯೂಸ್ ಮಾಡಿ, ವುಡ್ಡನ್ನು ಮಾತ್ರ ಯೂಸ್ ಮಾಡಿ. ಅದಲ್ಲ, ಈರುಳ್ಳಿನ ಎಲ್ಲಿವರೆಗೂ ಉರಿಬೇಕು ಅಂತಂದರೆ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಉರಿಬೇಕು. ಇದಕ್ಕೆ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಕಮಾನ್ ಬೆಂಗಳೂರು. ನಿಮಗೆಲ್ಲ ಕಾಣ್ತಿದ್ಯಾ? ಅದರ ಮಧ್ಯದಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋಣ ನಾವು. ಹೊಸ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಇದೆ, ಅವೆರಡನ್ನೂ ಹಾಕೊಳ್ಳೋಣ. ಫಸ್ಟ್ ಮಶ್ರೂಮ್ ಹೋಗುತ್ತೆ. ಆಮೇಲೆ ವುಡನ್ ಬೋರ್ಡ್ ಯೂಸ್ ಮಾಡಿ, ಪ್ಲಾಸ್ಟಿಕ್ಕು, ಸಿಂಥೆಟಿಕ್ ಅದೆಲ್ಲ ಯೂಸ್ ಮಾಡಿ, ತುಂಬ ಹಾರ್ಮ್ಫುಲ್. ವುಡನ್ ಯೂಸ್ ಮಾಡಿ, ಹೆಲ್ದಿಯಾಗಿದೆ. ಗೈಸ್, ಮೈಕ್ ಹಾಕ್ಕೊಂಡಿದ್ದೀನಿ ಬಟ್ ಪ್ಲಗ್ ಮಾಡಿಲ್ಲ. ಸೊ ನಾನು ಇಲ್ಲಿ ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಜಾಸ್ತಿ ಕೇಳಿಸ್ತಿಲ್ಲ, ಸಾರಿ. ಐ ಆಮ್ ವೆರಿ ಸಾರಿ. ನಾನು ಮೈಕ್ ಹಾಕಿದ್ದೀನಿ ಹೊರತು ಅಲ್ಲಿಂದ ಕನೆಕ್ಟರ್ ಇದು ಮಾಡಿರಲಿಲ್ಲ, ರಿಸೀವರ್ನ ಕನೆಕ್ಟ್ ಮಾಡಿರಲಿಲ್ಲ. ಐ ಆಮ್ ವೆರಿ ಸಾರಿ. ಯಾವಾಗಲೂ ನನಗೆ ಹೇಳ್ತದೆ, ಲೈಕ್ ಮೇನ್ ವಿಷಯಗಳು ಹೇಳ್ಬಿಡ್ತೀನಿ. ಬೋರ್ಡ್ನ ವುಡನ್ ಬೋರ್ಡ್ ಯೂಸ್ ಮಾಡಿ, ಸೊ ಅವಾಗ ಹೆಲ್ದಿಯಾಗಿರ್ತೀರ. ಪ್ಲಾಸ್ಟಿಕ್ ಬೋರ್ಡ್ ಯೂಸ್ ಮಾಡಿದ್ರೆ ಕಟ್ ಮಾಡ್ತಾ ಪ್ಲಾಸ್ಟಿಕ್ಕು ನಿಮ್ಮ ಆಹಾರದಲ್ಲಿ ಮಿಕ್ಸ್ ಆಗುತ್ತೆ. ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೊಳ್ಳೆ ಫುಡ್ ಮಾಡ್ಬೋದು, ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ಬೋದು.
ಆಚೆ ಫುಡ್ಗಿಂತ ಇದೇ ಸೂಪರ್ ಆಗಿರುತ್ತೆ. ಯಾವಾಗಲೂ ತಿಂಗಳಲ್ಲಿ ಒಂದು ಸರಿ ಯಾವಾಗಲೂ ಸರಿ ಇರಲ್ಲ. ದಯವಿಟ್ಟು ಯಾರೇ ಆಗಿರಲಿ ಲೈಕ್ ಒಂಚೂರು ಟೈಮ್ ತೊಗೊಳ್ಳಿ, ಅದಕ್ಕೆ ಅಂತಲೇ ಒಂದು 15 ನಿಮಿಷ ಕಟ್ ಮಾಡಿ ಒಂದು ಫ್ರಿಡ್ಜಲ್ಲಿ ಇಟ್ಟಿರಿ, ಒಂದು ಬಾಕ್ಸಲ್ಲಿ ಆರಾಮಾಗೆಲ್ಲ ಎತ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋದು ಅಷ್ಟೇ ಕೆಲಸ. ಓಕೆ, ಸೊ ಇವಾಗ ತರಕಾರಿಗಳು ಫಸ್ಟು ಬೇಯಬೇಕು ಅಂತ ಅಂದರೆ ಅದಕ್ಕೆ ಉಪ್ಪು ಹಾಕಬೇಕು. ಇವಾಗ ಇದಕ್ಕೆ ಚೂರು ಅರಿಶಿನ ಪುಡಿ ಹಾಕೋಣ. ಚೂರು ಗರಂ ಮಸಾಲ ಹಾಕೋಣ. ಗರಂ ಮಸಾಲ, ಚೂರು ಚಿಕನ್ ಮಸಾಲ ಹಾಕೋಣ. ಇದನ್ನು ಸ್ವಲ್ಪ ಮುಚ್ಚಿಡೋಣ. ಓಕೆ, ಇವಾಗ ಇದು ಸ್ವಲ್ಪ ಬೇಯಲಿ. ಅದಾದ ತಕ್ಷಣ ಮತ್ತೆ ಮೊಟ್ಟೆ ಹಾಕಿ ಇನ್ನೊಂದ್ಸರಿ ಮುಚ್ಚಿಡಬೇಕು. ರೆಕಾರ್ಡ್ ಮಾಡ್ತಾಯಿದ್ದೀನಿ, ನಾನು ನೋಡಿದೆ ಮತ್ತೆ ರೆಕಾರ್ಡಿಂಗ್ ಕೂಡ ಆಫ್ ಮಾಡಿಕೊಡಿದ್ದೀರ. ಸೊ ಹಿಂಗೆ 4 ಹೋಲ್ ಮಾಡ್ಕೊಬೇಕು. ಇವಾಗ ಮೊಟ್ಟೆ ಹಾಕಬೇಕು. ಚಾಕು ಹೊಡಿಬೇಕು, ಕರೆಕ್ಟಾಗಿರುತ್ತೆ. ನೋಡಿ, ಹೇಳಿಲ್ವಾ, ಚಾಕು ಹೊಡಿಬೇಕು. ನೋಡಿದ್ರಲ್ಲ, ಈ ಥರ 4 ಜಾಗ ಮಾಡಿಕೊಂಡು 4 ಮೊಟ್ಟೆನ ಹಿಂಗೆ ಹೊಡೆದಾಕ್ಬಿಟ್ಟು ಇದನ್ನು ಮುಚ್ಚಿ. ಆಕಾಶ್ ರೆಸಿಪಿ ಕಾಪಿ ಕ್ಯಾಟ್. ಆಕಾಶ್ ರೆಸಿಪಿ ಆಕಾಶ್ ಇನ್ವೆಂಟ್ ಮಾಡಿದ್ನ ಇನ್ನು ಎಲ್ರಿಗೂ ಗೊತ್ತದು. ನಾನು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಆಕಾಶ್ ಮಾಡ್ಬೇಕಾದ್ರೆ ತೋರಿಸಿದ್ದೀನಿ. ನಾನು ಮಾಡ್ಕೋಬೇಕು ನೆಕ್ಸ್ಟ್ ಆಫ್ಟರ್ ಯುವರ್ ಟೆಲ್ ಮಿ. ಸೊ ಗೈಸ್, ಇವಾಗ ಇದನ್ನು ಒಂದು 5-10 ಮಿನಿಟ್ಸ್ ಬಿಡೋಣ. ಓಕೆ, ಅದು ಕುಕ್ ಆಗುತ್ತೆ ಎಗ್ಗು. 10 ಮಿನಿಟ್ಸ್ ಬಿಟ್ಟಾದ್ಮೇಲೆ ನೋಡೋಣ ಬನ್ನಿ ಹೆಂಗಾಗಿರುತ್ತೆ. ಹಾಯ್ ಗಾಯ್ಸ್, ಸೊ ಈ ಥರ ಒಂದು ಇದಿಟ್ಕೊಳ್ಳಿ, ಬಿಕಾಸ್ ಅದು ಏನೋ ಆಗಬಾರ್ದು ಅಂತ. ಪ್ಲಾಸ್ಟಿಕ್ ಮೇಲೆ ಇಡಬೇಡಿ, ಓಕೆನಾ? ಸೊ ದಿಸ್ ಈಸ್ ಕಾಲ್ಡ್ ಶಾಕ್ಷುಖಾ. ಅಜ್ಜಿ ಬಾ. ಏನು ಆಕಾಶ್ ನಾನು ಹೇಳೋದಕ್ಕೆ ಆಗ್ಬಿಟ್ಟ, ನೀವು ಹೋಗಿ ನೋಡ್ಕೊ ಬರ್ಬೇಕು ತಾನೆ. ಹಾಂ, ಏನು ಮಸಾಲ ಅಂತ? ಉಪ್ಪು ಖಾರ ಚಿಕನ್ ಮಸಾಲ ಅಷ್ಟೇ. ನಾನು ಮ್ಯಾಗಿ ಮಸಾಲ ತಂದಿದ್ದೆ, ಅದೆಲ್ಲೋಯ್ತು. ಮ್ಯಾಗಿ ಮಸಾಲ ಅಲ್ಲಿ ಡಬ್ಬಿರಬೇಕು. ನಮ್ಮ ಜನ ಮೊಟ್ಟೆನೂ ತಿನ್ನಲ್ಲ ಗೈಸ್. ನೋಡಿ ಏನು ಗೊತ್ತಾ, ಇದು ಯಾವುದಕ್ಕೆ ಯೂಸ್ ಅಂತ ಅಂದರೆ, ಇವಾಗ ನಾವು ಫುಲ್ ಮೊಟ್ಟೆ ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ತಿನ್ನೋಕ್ಕಾಗಲ್ಲ. ಯಾಕೆಲ್ಲ ಎಗ್ ಯಾಕಲ್ಲ, ವೈಟ್ ಯೆಲ್ಲೋ ಕಲರ್ದು. ಗೈಸ್, ಇಷ್ಟೇ ಸಿಂಪಲ್ಲು, ಮಾಡಿ ತಿನ್ನಿ. ಓಕೆ, ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ. ಈ ಅನ್ನ ಜಾಸ್ತಿ ಕೊಡಬೇಡಿ. ಓಕೆ, ರಾತ್ರಿ ಹೊತ್ತು ಎಸ್ಪೆಷಲಿ, ಬೆಳಿಗ್ಗೆ ಓಕೆ, ಮಧ್ಯಾಹ್ನ ಓಕೆ, ಬಿಕಾಸ್ ಕರಗಿಸ್ಬಿಡ್ತೀವಿ. ರಾತ್ರಿ ಹೊತ್ತು ಅನ್ನ ಕೊಡೋದು ತುಂಬ ಡೇಂಜರು. ರಾತ್ರಿ ಹೊತ್ತು ಅನ್ನ ಕಮ್ಮಿ ಮಾಡಿಸಿ. ಓಕೆ, ಕಮ್ಮಿ ಲೈಟಾಗಿ ರಾತ್ರಿ ಹೊತ್ತು ಲೈಟಾಗಿ ಏನು ತೊಗೊಂಡ್ರು ಓಕೆನೆ. ಬೆಳಗ್ಗೆ ಮಧ್ಯಾಹ್ನ ನೀವೇನಾದ್ರು ತಿನ್ನಿ, ಬಟ್ ರಾತ್ರಿ ಹೊತ್ತು ಸ್ವಲ್ಪ ಕಾನ್ಷಿಯಸ್ ಆಗಿ ಕಾರ್ನು, ವೆಜಿಟೇಬಲ್ಸು, ಲೈಕ್ ನಿಮ್ಮ ಅಪ್ಪ ಅಮ್ಮಗೆ. ಓಕೆ, ನಿಮಗಿನ್ನೂ ವಯಸ್ಸಿದೆ, ಇವಾಗ 40 ವರ್ಷ ಆದವರೇ ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗ್ತಿದ್ದಾರೆ. ಸೊ ಅದೆಲ್ಲ ಏನೋ ಆಗೋದು ಬೇಡ ಅಂತಂದರೆ ನಮ್ಮ ಜವಾಬ್ದಾರಿ ಅದು ನಮ್ಮ ಅಪ್ಪ ಅಮ್ಮನ ಹೆಲ್ದಿಯಾಗಿಡೋಕ್ಕೆ. ಓಕೆ, ನಾನು ಆದಷ್ಟು ಟ್ರೈ ಮಾಡ್ತಿರ್ತೀನಿ, ಬಟ್ ನಮ್ಮ ಅಪ್ಪ ಅಮ್ಮ ಕೇಳಲ್ಲ. ಬಟ್ ಟ್ರೈ ಮಾಡಲೇಬೇಕು. ಓಕೆ, ಸೊ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಒಂದು ಹೆಜ್ಜೆ ಮುಂದೆ ಹೋಗೋಣ, ಆಗೋದನ್ನು ತಡೆಯೋಣ, ಹೆಲ್ದಿಯಾಗಿರೋಕ್ಕೆ ಹೇಳೋಣ, ವಾಕಿಂಗ್ ಮಾಡಿಸೋಣ. ಓಕೆ, ನಾವು ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಣ. ವರ್ಕೌಟ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಬದುಕಿ, ಅಷ್ಟೇ ಜಿಮ್. ಓಕೆ, ಸೊ ಇವತ್ತು ಏನೇನಾಗುತ್ತೆ, ಇವಾಗ ಇದಾದಮೇಲೆ ಜಿಮ್ಗೆ ಹೋಗಬೇಕು. ಬೇರೆ ಏನೇನಾಗುತ್ತೆ ಎಲ್ಲದನ್ನು ಈ ವ್ಲಾಗಲ್ಲಿ ಇರುತ್ತೆ. ಸೊ ನಾನು ಬೆಳಿಗ್ಗೆ ಮಾಡೋದು ಮಲ್ಕೊಂಬಿಟ್ಟೆ ಗೈಸ್. ಮಧ್ಯಾಹ್ನ ನನಗೆ ಎಷ್ಟೊಂದು ಕೆಲಸ ಇತ್ತು, ಅದು ಇದು ಮಾಡಿಕೊಟ್ಟು ನಮ್ಮಮ್ಮ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ಮಾಡ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಮಮ್ಮಿ. ಹಾಂ, ಈ ಬಿಸಿ ಬಿಸಿ ನೋಡಿ ಗೈಸ್, ಬ್ರಾಕೊಲಿ, ವೆಜ್ ಕಾರ್ನು, ಕ್ಯಾರೆಟು, ಇದ್ರ ಮುಂದೆ ಬೇರೆ ಏನೂ ಇಲ್ಲ ಗೈಸ್.
ಮನೆ ಊಟ ನೀಟಾಗಿ ನಾವೇ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಓಕೆ, ಸೊ ನೋಡೋದಲ್ಲ ಇವತ್ತಿನ ವಿಡಿಯೋ, ಏನೋ ಒಂದು ಮಾಡಿದ್ದೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು